ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿವರಾತ್ರಿ ಕಳೆದ ನಂತರ ಯಾವ ವಿಚಾರಕ್ಕೆ ಅಂತ್ಯ ಇದೆ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಶುರುವಾತಾಗುವಂಥದ್ದಿದೆ ಅಂತ ಹೇಳಿ. ಅದು ಯಾವುದೇ ಆಗಿರಲಿ, ನಿಮ್ಮ ಜೀವನದಲ್ಲಿ ಏನು ಮುಗಿತಾ ಇದೆ, ಏನು ಅಂತ್ಯ ಕಾಣ್ತಾ ಇದೆ, ಯಾವ ವಿಚಾರ ಶುರುವಾಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ. ಈಶ್ವರನ ಹೆಸರು ಅದು ಯಾವುದಾದ್ರೂ ಆಗಿರಬಹುದು. ನಿಮ್ಮ ಮನೆ ದೇವರಲ್ಲಿ ಕೂಡ ಈಶ್ವರನ ಒಂದು ರೂಪ ಆಗಿದ್ದರೆ ಆ ದೇವರನ್ನ ಕೂಡ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆನಾ. ಈಶ್ವರನ ಯಾವುದೇ ರೂಪ ಇರುವಂತಹದ್ದು ನಿಮಗೆ ಬಹಳಷ್ಟು ಇಷ್ಟವಾದಂತಹ ದೈವ ದೇವ್ರು ಏನಿದೆಯಲ್ಲ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾವ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಈ ಶಿವರಾತ್ರಿ ಕಳೆದ ನಂತರ ಅಂತ್ಯ ಇದೆ, ಯಾವ ವಿಚಾರ ಶುರುವಾತ್ ಆಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಡೀಪ್ ಬ್ರೀತ್ ಮಾಡಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ನೋಡಾದ್ಮೇಲೆ ಮತ್ತೆ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಡ್ ಇಟ್ಟಾಗ 1 ನಿಮಿಷ ವಿಡಿಯೋನ ಪಾಸ್ ಮಾಡಿ ನೀವು ಯಾವ ದೇವ್ರ ಹೆಸರು ಹೇಳ್ಕೊಂಡ ತಕ್ಷಣವೇ ನಿಮ್ಗೆ ಒಂದು ಕಾರ್ಡ್ ಸೆಲೆಕ್ಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 5 ಆಫ್ ವಾಂಡ್ಸ್ ಇದೆ. ಓಕೆ, ಹರ್ಮಿಟ್ ಕಾರ್ಡ್ ಇದೆ. ಎಲ್ಲನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ ಓಕೆ ಇಲ್ಲಿ ಬಹಳಷ್ಟು ಅದ್ಭುತವಾಗಿ ಬಂದಿದೆ ಕಾರ್ಡ್. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಕಿರಿಕಿರಿಗಳು, ಜಗಳಗಳು, ಮನಸ್ತಾಪಗಳು, ಹಾಗೆ ನೀವು ಯಾವುದಾದ್ರೂ ಒಂದು ಕೆಲಸಗಳನ್ನು ಮಾಡ್ತೀರಾ ಅಂತ ಒಂದು ಸ್ಟೆಪ್ ಮುಂದೆ ಇಟ್ಟಾಗ ಬಹಳಷ್ಟು ಜನಗಳು ನಿಮಗೆ ಆ ಕೆಲಸಗಳನ್ನು ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ಮೆಂಟಲಿ ನಿಮ್ಮನ್ನು ವೀಕ್ ಮಾಡ್ತಾಯಿದ್ರು, ಇನ್ನೊಂದು ಫಿಸಿಕಲಿ ನಿಮ್ಮನ್ನು ಹೇಗೆ ಅಂತ ಹೇಳಿದ್ರೆ ನಿಮ್ಮನ್ನು ಒಂದಷ್ಟು ಟೀಕೆಗೆ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡುವಂತಹ ಕೆಲಸಗಳು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅವ್ರ ಜೊತೆ ಸೇರಿಯೋ ಅಥವಾ ಅವರ ಫ್ರೆಂಡ್ಶಿಪ್ಪೋ ರಿಲೇಷನ್ಶಿಪ್ಪೋ ಈ ರೀತಿ ಇದ್ದಾಗ ಏನಾಗುತ್ತೆ, ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಿದ್ರು ಇಂಥ ವ್ಯಕ್ತಿಗಳು. ಫಿಸಿಕಲಿ ನಿಮ್ಮ ಜೊತೆ ಕುತ್ಕೊಂಡು ತುಂಬ ಕಾಲಹರಣ ಮಾಡುವಂಥದ್ದು, ಅಥವಾ ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡುವಂಥದ್ದು, ನಿಮಗೆ ನೀವು ಹೋಗುವಂತಹ ದಾರಿಯಿಂದ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ಕೆಲವರು ಮಾಡ್ತಿದ್ರು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಇತ್ತೀಚೆಗೆ ನಿಮಗೆ ಯಾವ ದಾರಿಗೆ ಹೋಗಬೇಕು, ಯಾವ ದಾರಿ ನನಗೆ ಸೂಕ್ತ ಅನ್ನುವಂಥದ್ದು ಕೂಡ ತಿಳಿತಾನೆ ಇರಲಿಲ್ಲ. ಬಟ್ ಆದರೆ ಎಲ್ಲೋ ನನ್ನ ಲೈಫಲ್ಲಿ ಒಂದು ಬೆಳಕಿದೆ, ಅದು ಯಾವಾಗ ಬರುತ್ತೆ ಅನ್ನೋದೇ ಕೂಡ ನಿಮಗೆ ಒಂದು ಕ್ಲಾರಿಟಿನೇ ನಿಮ್ಮ ಲೈಫಲ್ಲಿ ಇರಲಿಲ್ಲ. ಓಕೆ, ಇಲ್ಲಿ ಒಂದಷ್ಟು ಇಂಥ ಜನಗಳ ಸಹವಾಸದಿಂದಾಗಿರಲಿ ಏನೇ ಆಗಿರ್ಬೋದು, ನೀವು ನಿಮ್ಮ ಜೀವನದಲ್ಲಿ ಬೆಳಕುಗಳನ್ನು ಕಾಣೋದು ಬಹಳಷ್ಟು ತೀರಾ ತಡವಾಗ್ತಿತ್ತು. ಬಿಕಾಸ್ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ಕೆಟ್ಟ ಕಣ್ಗಳಾಗಿರ್ಬೋದು, ಹಾಗೆ ಬಹಳಷ್ಟು ಇತ್ತೀಚೆಗಂತೂ ನಿಮಗೆ ಟ್ರಿಗರ್ ಆಗುವಂಥದ್ದು, ಕೋಪ ಬರುವಂಥದ್ದು, ಬೇಗ ಜಗಳಗಳು ಆಡುವಂಥದ್ದು, ಅಥವಾ ನಿಮ್ಮ ಹತ್ರ ಕಾಲು ಕೆರ್ಕೊಂಡು ಕೆಲವು ಜನಗಳು ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ನೋವುಗಳನ್ನು ಕೊಡುವಂಥದ್ದು, ಈ ರೀತಿಯೆಲ್ಲ ಬಹಳಷ್ಟು ಜನ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾರ ಜೊತೆಗೆ ಇರಿ, ಯಾವುದೋ ಫ್ರೆಂಡ್ಶಿಪ್ಪೇ ಆಗಿರಲಿ, ಯಾವ ವಿಶ್ವಾಸಗಳೇ ಆಗಿರಲಿ, ಯಾವುದೇ ಒಂದು ಸಂಬಂಧಗಳಾಗಿರಲಿ, ಅತಿಯಾಗಿ ಹಚ್ಕೊಳ್ಳುವಂಥದ್ದು ಅಥವಾ ಅತಿಯಾಗಿ ಟೈಮ್ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ನಿಮ್ಮ ಎನರ್ಜಿನ ಬಹಳಷ್ಟು ಡ್ರೈನ್ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಮ ಲೈಫಲ್ಲಿ ಬೆಳಕಿದೆ, ಹೌದು, ಅದ್ರ ಪರವಾಗಿ ನೀವು ಹೋಗ್ತಿರುವಂತಹ ದಾರಿಗಳು ಸರಿ ಆಗ್ತಾ ಇಲ್ಲ. ಏನು ನಿಮ್ಮ ಗೋಲ್ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ನೀವು ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ರಿ, ನಾನು ಯಾವುದೋ ಒಂದು ಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರಿ, ಅಥವಾ ಏನೋ ಒಂದು ಅಂದ್ಕೊಂಡಿದ್ದು ಆಗಬೇಕು ಅಂತ ನೀವು ಯೋಚನೆ ಮಾಡಿದ್ರಿ. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಹೋಗ್ತಿರುವಂತಹ ದಾರಿ ಸರಿಯಾಗಿ ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಲ್ಲ. ಇಲ್ಲಿ ಒಂದಷ್ಟು ಬ್ಲ್ಯಾಂಕ್ ಆಗಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಇನ್ನು ಕೆಲವ್ರ ಲೈಫಲ್ಲಿ ಒಂದಷ್ಟು ಈ ನಿಮ್ಮನ್ನು ಬ್ಲ್ಯಾಂಕ್ ರೀತಿ ಮಾಡಿದ್ದಾರೆ ಅಂತಲೇ ನಾನು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸ್ವಲ್ಪ ನೇರ ಮಾತಾಡೋದ್ರಿಂದ ನೀವು ಒಂದಷ್ಟು ಜನಗಳಿಗೆ ಬಹಳಷ್ಟು ಕೆಟ್ಟವರ ರೀತಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ನೇರ ಮಾತನಾಡುವಂಥದ್ದು ಈ ರೀತಿಯೆಲ್ಲ ನಿಮ್ಮಲ್ಲಿ ಆಗ್ತಾ ಇದೆ. ಅಗೇನ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ,
ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹಾಗೆ ನಿಮ್ಮ ದಾರಿಗಳು ಆಗಿರ್ಬೋದು ಅಥವಾ ನಿಮ್ಮ ಯೋಚನೆಗಳಾಗಿರಬಹುದು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡುವಂಥ ಅವಶ್ಯಕತೆಗಳಿಲ್ಲ. ಹಾಗೆ ಮನಸ್ಸು ತುಂಬಾ ಚಂಚಲ ರೀತಿಯಲ್ಲಿ ಕೂಡ ಹೋಗ್ತಾ ಇರುತ್ತೆ. ನಿಮ್ಮ ಮೈಂಡನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹಾಗೆ ನಿಮ್ಮ ಮನಸ್ಸನ್ನು ಕೂಡ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗೆ ಈಗ ಆಗಿಬಿಡಬೇಕು, ಏನೇ ಅಂದ್ಕೊಂಡಿದ್ರು ಈಗಲೇ ಆಗಿಬಿಡಬೇಕು ಅನ್ನುವಂಥ ಯೋಚನೆಗಳನ್ನು ನೀವು ಮಾಡ್ತಾಯಿದ್ರಿ. ಬಟ್ ಆದರೆ ನೀವು ಹೋಗ್ತಿರುವಂತಹ ದಾರಿಗಳಲ್ಲಿ ಹೇಗೆ ಹೋದ್ರೂ ಕೂಡ ಹೇಗಿದ್ರೂ ಕೂಡ ಅದು ನೀವು ಗೋಲ್ನ ರೀಚ್ ಮಾಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ನಿಮಗೆ ಆಗದೇ ಇರುವ ರೀತಿಯಲ್ಲೂ ಕೂಡ ಜನಗಳು ನಿಮ್ಮ ಸುತ್ತ ಇರೋದ್ರಿಂದ, ಹಾಗೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ನೆಗೆಟಿವ್ ಎನರ್ಜಿಯನ್ನು ನೀವು ಬೇಗ ಆವರಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಕಠೋರವಾಗಿ ಮಾತಾಡ್ತೀರಿ, ಬಹಳಷ್ಟು ಬೇಗ ಕೆಟ್ಟವರು ಆಗಿ ಕೂಡ ಆಗ್ತೀರಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ನಿಮ್ಮ ಮಿಸ್ಟೇಕ್ಸ್ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಇಲ್ಲಿ ನೀವು ಆ ರೀತಿ ಕೆಟ್ಟವರಾಗಿ ಮಾತನಾಡಬೇಕು ಅನ್ನುವಂಥ ಇಂಟೆನ್ಷನ್ನು, ಅಥವಾ ನೀವು ಆ ರೀತಿ ಹೋಗಲಿ ಅಥವಾ ಆ ರೀತಿ ಆಗಬೇಕು ಅಥವಾ ಆ ರೀತಿ ಪ್ರೆಷರ್ಸ್ಗಳನ್ನ ನಿಮಗೆ ಕೆಲವು ವ್ಯಕ್ತಿಗಳು ಕೊಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಕೆಟ್ಟವರಾಗಿ ಕಾಣಿಸ್ತಿರೋ ಹೊರತು, ಏಕೆ ಅಂತ ಹೇಳಿದ್ರೆ ನೀವು ನೋಡಿ, ಯಾವುದೋ ಒಂದು ಸ್ಥಾನದಲ್ಲಿರುವಂಥವ್ರು, ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿರುವಂಥವ್ರು ಇಲ್ಲಿ ಕೆಲವೊಂದು ಪ್ರೆಷರ್ನ ತೊಗೊಂಡು ಬಹಳಷ್ಟು ವೀಕ್ ಆಗ್ತಾ ಇದ್ದೀರಿ. ನೀವು ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದಕ್ಕಾಗ್ತಾ ಇಲ್ಲ ಕೆಲವು ವ್ಯಕ್ತಿಗಳ ಜೊತೆಗೆ. ಸೊ ನಾನು ಹೇಗೆ ಹೋದ್ರೂ ನನ್ನ ಲೈಫಲ್ಲಿ ದಾರಿನೇ ಇಲ್ಲ, ನನ್ನ ಜೀವನದಲ್ಲಿ ಅವಕಾಶಗಳೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವೀಗ ಅನುಭವಿಸ್ತಿರುವಂತಹ ಕೆಲವು ವಿಚಾರಗಳು ಮೇಜರಾಗಿ ನಾನು ನೋಡೋದಾದರೆ ಬ್ಲ್ಯಾಕ್ ಮ್ಯಾಜಿಕ್ನ ನಾನು ನೋಡ್ಬೋದು, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿಯನ್ನು ಆವರಿಸ್ಕೊಂಡಿರ್ಬೋದು. ಯಾರೆಲ್ಲ 7 ಚಕ್ರ ಬ್ರೇಸ್ಲೆಟ್ ತೋರಿಸ್ಕೊಂಡಿದ್ದೀರೋ ದಯವಿಟ್ಟು ಅದನ್ನು ಪ್ರತಿದಿನ ಧರಿಸ್ಕೊಳ್ಳೋಂತೂ ಮಿಸ್ ಮಾಡಬೇಡಿ. ಓಕೆ, ನಿಮ್ಗೆ ಬಂದಿದ್ರೆ ಶಿವರಾತ್ರಿ ದಿನದಿಂದನೇ ಹಾಕ್ಕೊಳ್ಳಿ, ಅಥವಾ ಸೂರ್ಯ ಉದಯ ಆದ ನಂತರದಲ್ಲಿ ಯಾವಾಗ ಬೇಕಾದರೂ ಹಾಕ್ಕೊಳ್ಬೋದು. ನಂತರದಲ್ಲಿ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅವಕಾಶಗಳ ಬಾಗಿಲು ಓಪನ್ ಆಗ್ತಾ ಇದೆ ಈ ಶಿವರಾತ್ರಿ ನಂತರ. ನನ್ನ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚೋಗಿದೆ, ನನ್ನ ಜೀವನದಲ್ಲಿ ನಾನು ಇನ್ನೇನು ಏಳಿಗೆ ಆಗೋದೇ ಇಲ್ವೇನೋ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ನಿಮಗೆ ಅಂತಲೇ ಭಗವಂತ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಒಳ್ಳೆಯ ದಾರಿನ ತೋರಿಸ್ತಾ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬಿಟ್ಟರೆ ಹಾಗಾಗಿ ನೀವು ಪೆಟ್ಟುಗಳನ್ನು ತಿಂದಿದ್ದೀರಿ, ಹೌದು. ಬಟ್ ನಿಮ್ಮ ಜೀವನದಲ್ಲಿ ಕೆಲವೊಂದು ಯೋಗಗಳಿದೆ. ಆ ಯೋಗಗಳು ಬಹಳಷ್ಟು ಬೇಗ ಬರದೇ ಇರೋದಕ್ಕೆ ಕಾರಣ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಕರ್ಮದ ಅನುಸಾರವಾಗಿ ಯಾವುದೋ ಒಂದು ಕೆಟ್ಟ ಕರ್ಮದ ಮುಕ್ತಿಯನ್ನು ಪಡಿತಾ ಇದ್ದೀರಿ. ಈ ಶಿವರಾತ್ರಿ ಕಳೆದ ನಂತರ ಯಾವುದೋ ಒಂದು ಕೆಟ್ಟ ಕರ್ಮದಿಂದ ರಿಲೀಸ್ ಆಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಭಾಳಷ್ಟು ದುಃಖಗಳನ್ನಾಗಿರ್ಬೋದು ಅಥವಾ ನಮ್ಮದಂತಹ ವ್ಯಕ್ತಿಗಳಿಂದ ಮೋಸ ಹೋಗಿರುವಂಥದ್ದು, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡ ರೀತಿಯಲ್ಲಿ ಏನೂ ಆಗ್ತಾ ಇಲ್ಲ ಅನ್ನುವಂತಹ ಕನ್ಫ್ಯೂಷನ್ಸ್ಗಳು ಏನಾದರೂ ನೀವಿತ್ತು ಅಂತ ಹೇಳಿದ್ರೆ, ಆ ಕರ್ಮ ನಿಮ್ಮ ಜೀವನದಲ್ಲಿ ಏನೆಲ್ಲ ಕರ್ಮಗಳನ್ನು ಅನುಭವಿಸಬೇಕಾಗಿತ್ತೋ ಎಲ್ಲ ಕರ್ಮಗಳನ್ನು ನೀವು ಅನುಭವಿಸಿದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೋರ್ಟ್ಶಿಪ್ ಬರ್ತಾ ಇದೆ. ಅಂದರೆ ಕೆಲವರು ಇಲ್ಲಿ ಬಹಳಷ್ಟು ಜೀವನದಲ್ಲಿ ನನಗೆ ಅಂತಲೇ ಯಾರು ನನ್ನ ಮಾತುಗಳನ್ನು ಯಾರು ಕೇಳದೇ ಇರುವಂಥವ್ರು, ಅಥವಾ ನನಗೇನಾಗ್ತಾ ಇದೆ ಅಥವಾ ನಾನು ಯೋಚನೆ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳೋದಕ್ಕೆ ಗೈಡ್ ಕೂಡ ಮಾಡೋದಕ್ಕೂ ಕೂಡ ಯಾರು ಇಲ್ವಲ್ಲ ನನ್ನ ಲೈಫಲ್ಲಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಆಬ್ವಿಯಸ್ಲಿ ನಿಮಗೆ ಅಂಥ ವ್ಯಕ್ತಿಗಳು ಬರುವ ಸಾಧ್ಯತೆ ಇದೆ. ಒಂದು ಫ್ರೆಂಡಾಗಿ ಬರ್ಬೋದು, ಒಂದು ಬಾಳ ಸಂಗಾತಿಯಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಈ ಶಿವರಾತ್ರಿ ನಂತರ ನೋಡಬಹುದು. ನಿಮ್ಮ ಶಿವರಾತ್ರಿ ನಂತರ ಯಾವ ವಿಚಾರ ಅಂತ್ಯ ಆಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಕಿರಿಕಿರಿ ಮಾಡುವಂಥ ಜನಗಳಾಗಿರ್ಬೋದು, ನಿಮ್ಮ ಮೇಲೆ ನೆಗೆಟಿವ್ ಪ್ರಯೋಗಗಳನ್ನು ಮಾಡುವಂಥ ಜನಗಳಾಗಿರಬಹುದು, ಇಲ್ಲಿ ನೀವು ಮೆಂಟಲಿ ಡಿಸ್ಟರ್ಬ್ ಆಗುವಂಥದ್ದು. ಈ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇರೋದು ನೀವು ಇದೇ ವಿಚಾರಕ್ಕೆ. ಕೆಲವು ವ್ಯಕ್ತಿಗಳು ನಿಮ್ಮನ್ನು ಮೆಂಟಲಿ ಡಿಸ್ಟರ್ಬ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ತುಂಬ ತಲೆ ಕೆಡಿಸ್ಕೊಂಡು ನಿಮ್ಮ ಲೈಫ್ ಬಗ್ಗೆ ಏನಾಗ್ತಾ ಇದೆ ಅನ್ನುವಂತಹ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಸೊ ನೀವು ಅಂಥವ್ರಿಗೆ ಎಂಟರ್ಟೈನ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಹೇಗೆ ಬಾಳ್ತಾ ಇದ್ದೀನಿ ಅಂತ ಹೇಳಿ ಅವ್ರ ಹತ್ರ ಹೋಗಿ ತೋರಿಸ್ಕೊಳ್ಳುವಂಥ ಅವಶ್ಯಕತೆ ನಿಮಗಿಲ್ಲ. ಆ ಯೋಗ್ಯತೆ ಕೂಡ ಅಂಥ ವ್ಯಕ್ತಿಗಳಿಗಿಲ್ಲ. ನೀವು ಒಂದಷ್ಟು ದಿನಗಳ ಕಾಲ, ಈ ಶಿವರಾತ್ರಿ ಕಳೆದು 3 ತಿಂಗಳ ಕಾಲ ಆಗಿರಬಹುದು, ನಿಮ್ಮ ಜೀವನದಲ್ಲಿ ಏನು ನಡೀತಿದೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಿ, ನೀವೇನು ಮಾಡಬೇಕು ಅಂದ್ಕೊಂಡಿದ್ರಿ, ನಿಮ್ಮ ಜೀವನದಲ್ಲಿ ಯಾರೋ ಒಳ್ಳೆಯ ಬಾಳ ಸಂಗಾತಿ ಬಂದ್ರೂ ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ ಎಂಟ್ರಿ ಆದ್ರೂ ಬೇರೆಯವ್ರ ಹತ್ರ ಹೇಳುವಂಥ ಅವಶ್ಯಕತೆ ಇಲ್ಲ, ಶೋ ಆಫ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಬಹಳಷ್ಟು ಜನಗಳ ಕಿರಿಕಿರಿ ಆಗಿರ್ಬೋದು, ಅಥವಾ ನಿಮ್ಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ದಿನ ಬಹಳಷ್ಟು ಹುಮ್ಮಸ್ಸಿನಲ್ಲಿ ಇರ್ತೀರಿ, ಇನ್ನೊಂದು ದಿನ ಬ್ಲ್ಯಾಂಕ್ ಆಗಿ ಕೂತ್ಬಿಡ್ತೀರಿ. ಸೊ ಹಾಗಾಗಿ
ಹಾಗಾಗಿ ದಯವಿಟ್ಟು ಇಲ್ಲಿ ಯಾರಾದರೂ ಬ್ಲ್ಯಾಕ್ ಟರ್ಮಲಿನ್ ಏನಾದರೂ ಧರಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಟರ್ಮಲಿನ್ನ ಬೇಗ ಬೇಗ ಬುಕ್ ಮಾಡ್ಕೊಂಡು ಧರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಇರುವಂತಹ ಜನಗಳು ಏನಿದಾರಲ್ಲ, ಒಂದಷ್ಟು ನಿಮ್ಮ ಎನರ್ಜಿನ ನಿಮ್ಮನ್ನು ಬ್ಲ್ಯಾಕ್ ಟರ್ಮಲಿನ್ ಏನು ಮಾಡುತ್ತೆ, ಇಂಥ ನೆಗೆಟಿವ್ ಪೀಪಲ್ ಮಧ್ಯದಲ್ಲಿ ನೀವಿದ್ದಾಗ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳಬಹುದು. ಓಕೆ, ಇಲ್ಲಿ 4 ಕಾರ್ಡ್ ಬಂದು ಕೋರ್ಟ್ಶಿಪ್ ಬಂದಿರೋದ್ರಿಂದ ಸಡನ್ನಾಗಿ ಅಚಾನಕ್ಕಾಗಿ ಯಾವುದೊಂದು ಪ್ರೊಫೈಲ್ ಬರುವಂಥದ್ದು ಅಥವಾ ಅಚಾನಕ್ಕಾಗಿ ಯಾರೋ ವ್ಯಕ್ತಿ ಒಳ್ಳೆಯ ಫ್ರೆಂಡ್ಶಿಪ್ ಆಗುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಶುರುವಾತ್ ಆಗ್ತಾ ಇರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ನೀವು ನೋವಿನಲ್ಲಿ ಇದ್ದಂತಹ ಯಾವೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ಅಲ್ವಾ, ಆ ಕೆಟ್ಟ ಕರ್ಮ ಕಳೆಯುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆಯೇ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಶಿವರಾತ್ರಿ ಕಳೆದ ನಂತರ ಯಾವ ವಿಚಾರಕ್ಕೆ ಅಂತ್ಯ ಇದೆ, ಯಾವ ವಿಚಾರ ಶುರುವಾತ್ ಆಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, 3 ಆಫ್ ಸ್ವಾರ್ಡ್ಸ್ ಇದೆ ಈಚೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ 3ನೇಯ ವ್ಯಕ್ತಿಗಳಿಂದ ಬಹಳಷ್ಟು ಕಿರಿಕಿರಿಗಳನ್ನು ಅನುಭವಿಸ್ತಾ ಇದ್ರಿ. ಬಹಳಷ್ಟು ನೀವು ಎಷ್ಟೇ ಪ್ರೀತಿಯಾಗಿರ್ಬೋದು, ಎಷ್ಟೇ ವಿಶ್ವಾಸದಿಂದ ಇಂಥ ವ್ಯಕ್ತಿಗಳ ಜೊತೆಗೆ ಇದ್ರೂ ಕೂಡ ಇಂಥ ವ್ಯಕ್ತಿಗಳು ಬಹಳಷ್ಟು ಸ್ವಾರ್ಥಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಯಾರೋ ನಿಮ್ಮ ಸಂಸಾರದಲ್ಲಾಗಿರಬಹುದು, ನಿಮ್ಮ ಒಳ್ಳೆಯ ಫ್ರೆಂಡ್ ಸರ್ಕಲ್ ಮಧ್ಯದಲ್ಲಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಉಳಿ ಹಿಂಡುವಂತಹ ಕೆಲಸಗಳು ಮಾಡ್ತಾರೆ. ಬಹಳಷ್ಟು ಎಚ್ಚರಿಕೆಯಿಂದ ನೀವಿರಬೇಕಾಗತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರಗಳು ನಿಮ್ಮ ಪರ್ಸನ್ ನಿಮ್ಮಿಂದ ಮುಚ್ಚಿಡುವಂತಹ ಸಾಧ್ಯತೆ ಇದೆ. ನಿಮಗೆ ಬಹಳಷ್ಟು ನಂಬಿರ್ತೀರಿ ಆ ವ್ಯಕ್ತಿಯನ್ನು, ನಿಮ್ಮಿಂದ ಮುಚ್ಚಿಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ ನಾನು ನೋಡಬಹುದು. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವು ಹಣಕಾಸಿನ ವಿಚಾರವಾಗಿ ಕೂಡ ಏನೆಲ್ಲ ನೀವು ತೊಂದರೆಗಳನ್ನು ನೀವು ಪಟ್ಟಿದ್ರಿ ಅಲ್ವಾ, ಒಂದಷ್ಟು ನೀವು ಹಣಕಾಸನ್ನು ಇನ್ನು ಮುಂದೆ ಬೇಡದ ವ್ಯಕ್ತಿಗಳಿಗೆ ಅಥವಾ ಯೋಗ್ಯರಲ್ಲದ ವ್ಯಕ್ತಿಗಳಿಗೆ ಖರ್ಚು ಮಾಡುವಂಥದ್ದಾಗಿರ್ಬೋದು, ಅಥವಾ ಅವ್ರು ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಧಾರಾಳ ಮನಸ್ಸಿಂದ ಕೊಡುವಂಥದ್ದಾಗಿರ್ಬೋದು. ದಯವಿಟ್ಟು ಇದನ್ನು ಹೋಲ್ಡ್ ಮಾಡಬೇಕಾಗತ್ತೆ. ಇಂಥ ವ್ಯಕ್ತಿಗಳು ಮೊಸಳೆ ಕಣ್ಣೀರುಗಳನ್ನು ಹಾಕ್ಕೊಂಡು ನಿಮ್ಮ ಹತ್ರ ಹಣ ಪೀಕುವಂಥದ್ದು ಅಥವಾ ನಿಮ್ಮ ಹತ್ರ ಖರ್ಚು ಮಾಡಿಸುವಂತಹ ಕೆಲಸಗಳನ್ನು ಬಹಳಷ್ಟು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಯೋಗದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಹಣಕಾಸನ್ನ ಈ ಶಿವರಾತ್ರಿ ನಂತರದಲ್ಲಿ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಅದೃಷ್ಟನೋ ಅಥವಾ ಏನೋ ಇನ್ನೊಂದು ಆ ರೀತಿ ಇರೋದ್ರಿಂದ, ನೀವು ಇರುವ ರೀತಿ ಇರೋದ್ರಿಂದ ನೀವು ಬಾಳ್ತಿರುವಂತಹ ಬಾಳುಗಳು ಬೇರೆಯವ್ರು ಬಾಳ್ತಾ ಇರೋದಕ್ಕಾಗೋದಿಲ್ಲ, ಅಥವಾ ನೀವು ಇರುವಂತಹ ಲೈಫ್ ಸ್ಟೈಲ್ ಅಥವಾ ನೀವು ಇರುವಂತಹ ಒಂದು ನಿಮಗೆ ಭಗವಂತ ಕೊಟ್ಟಿರುವಂತಹ ಯಾವುದೇ ಒಂದು ವರ ಆಗಿರ್ಬೋದು ಅದು ಬೇರೆಯವರಿಗೆ ಸಿಗದಿದ್ದಾಗ ಕೆಲವರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಸುತ್ತ ಇರುವಂಥವರು ಬಹಳಷ್ಟು ವಿಶ್ವಾಸದಲ್ಲಿ ಇರುವಂಥವರು ಬಹಳಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ವಿಚಾರ ಆಗಿರಲಿ ಅದನ್ನು ನೀವು ಮುಂದೆ ಹೋಗಿರಬಾರ್ದು, ಅಥವಾ ನಿಮ್ಗೆ ಎಷ್ಟೇ ಹಣ ಬರಲಿ ಅದರಿಂದ ನಿಮ್ಗೆ ಯಾವುದು ಒಳ್ಳೇದು ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ನಿಮ್ಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಎಲ್ಲ ಬ್ಲ್ಯಾಂಕ್ ಆಗ್ತಾ ಇದೆ. ಕೆಲವೊಂದು ಸಲ ಬಹಳಷ್ಟು ಹುಮ್ಮಸ್ಸಿನಿಂದ ಪೂಜೆಗಳನ್ನು ಮಾಡುವಂಥದ್ದು, ಬಹಳಷ್ಟು ಹುಮ್ಮಸ್ಸಿನಿಂದ ಬಿಸ್ನೆಸ್ ಕಡೆ ಗಮನ ಕೊಡುವಂಥದ್ದಾಗಿರ್ಬೋದು, ಬಹಳಷ್ಟು ಹುಮ್ಮಸ್ಸಿನಿಂದ ತಂದೆ ತಾಯಿ ಅಥವಾ ಅತ್ತೆ ಮಾವನ ಜೊತೆಗೆ ಚೆನ್ನಾಗಿರುವಂಥದ್ದು, ಇದಕ್ಕಿದ್ದ ಹಾಗೆ ಕಿರಿಕಿರಿ ಮಾಡುವಂಥದ್ದು, ನಾನು ಒಂಟಿಯಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಬಯಸುವಂಥದ್ದು, ಈ ರೀತಿಯೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಏನಿದಾರಲ್ವಾ, ನೀವು ಇರುವಂತಹ ರೀತಿ ನೋಡಿ ಸಹಿಸೋದಕ್ಕೂ ಆಗ್ತಾ ಇಲ್ಲ. ಇದು ಎಲ್ಲಿವರೆಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಸಂಸಾರ ಸಂಬಂಧಗಳಲ್ಲೂ ಕೂಡ ಬಹಳಷ್ಟು ಬಿರುಕು ಭಿನ್ನಾಭಿಪ್ರಾಯಗಳನ್ನು ನೀವು ನೋಡಬಹುದು. ರಿಲೇಟಿವ್ಸ್ ಮಧ್ಯದಲ್ಲೂ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ಗಳ ಮಧ್ಯದಲ್ಲೂ ಆಗಿರಬಹುದು, ಇಂಥ ವ್ಯಕ್ತಿಗಳು ಬಹಳಷ್ಟು ಕಿರಿಕಿರಿ ಕೊಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬ್ಲ್ಯಾಂಕ್ ಆಗ್ತಾ ಇದ್ರಿ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಿ. ನನ್ನ ಲೈಫಲ್ಲಿ ನಾನು ಎಷ್ಟೆಲ್ಲ ಕನಸು ಕಂಡಿದ್ದೆ, ಹಾಗೆ ಯಾಕೆ ಈಗ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದು ಬ್ಲ್ಯಾಕ್ ಮ್ಯಾಜಿಕ್ನ ಒಂದು ಏನಿದೆ ಆಟ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಮನಸ್ಸಿಗೆ ಭಾಳಷ್ಟು ನೋವುಗಳನ್ನು ಪಟ್ಕೊಳ್ಳುವಂಥದ್ದು. ಇನ್ನು ಕೆಲವರು ಇದು ಓಕೆ, ಕೆಲವರು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವುಗಳನ್ನು ಕೊಟ್ಕೊಳ್ತಾ ಇದ್ದೀರಿ. ಬೇಡದ ವಿಚಾರಗಳನ್ನು ಮನಸ್ಸಿನಲ್ಲಿ ಬಹಳಷ್ಟು ಕಟ್ಟಾಕೊಳ್ಳುವಂಥದ್ದು ಅಥವಾ ಬೇಡದ ವಿಚಾರಕ್ಕೆ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಏನಾಗ್ತಿದೆ, ನಿಮ್ಮನ್ನು ನೀವು ವೀಕ್ ಮಾಡ್ಕೊಳ್ತಾ ಇದ್ದೀರಿ ಅಂತಲೇ ತೋರಿಸುತ್ತೆ. ಸೊ ಹಾಗೆ ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ
ನಿಮ್ಮ ಸಂಸಾರ ಏನೇ ಆಗಿರಬಹುದು, ನಿಮ್ಮ ಲೈಫ್ ಏನೇ ಆಗಿರಬಹುದು, ಅದು ಎಲ್ಲ ಏನೇ ಮಾಡ್ತಾ ಇರ್ಬೋದು, ಬಟ್ ಮೇಜರಾಗಿ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಗಳಾಗಿದೆ. ದಯವಿಟ್ಟು ನೀವು ಅದನ್ನು ಒಂದಷ್ಟು ನೀವು ದೇವಸ್ಥಾನಗಳಿಗೆ ಹೋಗ್ತಿರೋ ಅಥವಾ ಪ್ರದಕ್ಷಿಣೆಗಳನ್ನು ಹಾಕ್ತಿರೋ ಅಥವಾ ದುರ್ಗಾ ಮಂತ್ರಗಳನ್ನು ಹಾಕ್ತಿರೋ, ದುರ್ಗಾ ರಕ್ಷಾ ಕವಚಾನ ನೀವು ನಿಮ್ಮ ಮನೆಗೆ ಹಾಕ್ಕೊಳ್ತಿರೋ ಅಥವಾ ಬೆಳಗ್ಗೆ ಸಂಜೆ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚುತ್ತಿರೋ, ಓಕೆ, ನೀವೇ ಒಂದಷ್ಟು ನಿಮ್ಮ ಆಹಾರನ ತುಂಬ ಪ್ರೊಟೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ನೀವೇ ದೃಷ್ಟಿ ತಗೊಳ್ಳೋವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳೋದು, ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ ಧರಿಸಿ. ಓಕೆ, ನಾವೆಲ್ಲ ಸುತ್ತ ನಮ್ಮ ಕೆಟ್ಟ ಜನ ಯಾರು ಒಳ್ಳೆ ಜನ ಯಾರು ಅಂತ ನಾವು ಕಂಡುಹಿಡಿಯೋದಕ್ಕಾಗೋದಿಲ್ಲ ಅಲ್ವಾ. ಬ್ಲ್ಯಾಕ್ ಟರ್ಮಲಿನ ಹಾಕೊಳ್ಳೋದ್ರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ. ಓಕೆ, ಇದನ್ನು ಇದು ಏನಾದರೂ ನಿಮಗೆ ತುಂಬ ಎಫೆಕ್ಟ್ ಕಮ್ಮಿ ಆಯಿತು ಅಂತಿದ್ದ ಹಾಗೆಯೇ ಮತ್ತೆ ನೀವೇನು ಮಾಡಬೇಕಾಗತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮತ್ತು ರೈಟ್ ಹ್ಯಾಂಡ್ ಅದಕ್ಕೆ ಮುಚ್ಚಿ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ಮಾಡಿ ಅದನ್ನು ಎನರ್ಜೈಸ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಇವತ್ತು ಯಾರು ನಿಮ್ಮಿಂದ ದೂರ ಆಗಿದ್ರು, ಇವತ್ತು ಯಾರು ನಿಮಗೆ ಮಾನಸಿಕವಾಗಿ ನೋವು ಕೊಟ್ಟಿದ್ರು, ಯಾವ 3ನೇ ವ್ಯಕ್ತಿಯಿಂದ ಕೆಲವು ಸಂಬಂಧಗಳೆಲ್ಲ ನೀವು ಕಳ್ಕೊಂಡು ದೂರ ಆಗಿದ್ದರೆ ಆ ಸಂಬಂಧಗಳು ಮರಳಿ ವಾಪಸ್ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಅದು ಫ್ರೆಂಡ್ ಆಗಿರಬಹುದು, ಇನ್ನೊಂದು ಮತ್ತೊಂದು ಯಾರೇ ಆಗಿರಬಹುದು, ಮರಳಿ ಅವರು ಬರುವಂತಹ ಸಾಧ್ಯತೆ ಇದೆ. ಮೇಜರಾಗಿ ಇಲ್ಲಿ ಕಾರ್ಡ್ ಟೂ ಆಫ್ ಕಪ್ಸ್ ಬಂದಿದೆ. ಓಕೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮೇಜರಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಏನು ಸಿಗಬೇಕಾಗಿತ್ತೋ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡ್ರೆ ನೀವು ಏನು ಕೋರ್ಕೊಂಡಿದ್ರೋ ಅದನ್ನೇ ಮತ್ತೆ ಅದು ಮರಳಿ ನಿಮ್ಮ ಹತ್ರ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತಲೇ ನಾನು ಹೇಳಬಹುದು. ನೀವೇನು ಬೇಡ್ಕೊಳ್ತಿರೋ, ಏನು ಪ್ರಾರ್ಥನೆ ಮಾಡ್ಕೊಳ್ತಿರೋ, ಯಾವ ರೀತಿ ಒಳ್ಳೆ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡ್ಕೊಳ್ತಿರೋ, ದಯವಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಯಾರಿಗೂ ಕೂಡ ಹಾನಿ ಆಗದೆ ಇರುವಂತಹ ರೀತಿಯಲ್ಲಿ ನಿಮಗೇನು ಬೇಕೋ ಅದನ್ನು ನೀವು ಬೇಡ್ಕೊಂಡಾಗ ಅದೇ ಪ್ರಕೃತಿ ನಿಮ್ಮ ಹತ್ರ ಕಳಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಶಿವರಾತ್ರಿ ಕಳೆದ ನಂತರ ಬಹಳಷ್ಟು ಹೆಚ್ಚಿದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಏನು ಬರ್ತಾ ಇದೆ ಮೆಸೇಜ್ ನೋಡೋಣ. ಜುಡಿಷಿಯನ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಕೆಲವು ಸಂಬಂಧಗಳು ಏನಿದೆಯಲ್ಲ ಬಹಳಷ್ಟು ವಿಕೋಪಕ್ಕೆ ಹೋಗಿ ಅದು ಕೋರ್ಟ್ ತನಕ ಹೋಗಿರ್ಬೋದು, ಅಥವಾ ಬಹಳಷ್ಟು ಕೋರ್ಟ್ ಕೇಸಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಸಂಬಂಧನೇ ಅಲ್ಲ ಬೇರೆ ವಿಚಾರ ಕೋರ್ಟ್ ತನಕ ಏನಾದರೂ ಹೋಗಿತ್ತು ಅಂತ ಹೇಳಿದ್ರೆ ಅದು ಬಗೆಹರುವ ಸಾಧ್ಯತೆ ಇದೆ. ಅಥವಾ ನೀವು ನಿಮ್ಮ ವರ್ಕ್ ಪ್ರೆಷರಲ್ಲಾಗಿರ್ಬೋದು ಅಥವಾ ಏನಾದರೂ ಒಂದು ವಿಚಾರದಲ್ಲಿ ಬಹಳಷ್ಟು ಗೊಂದಲದಲ್ಲಿ ಇದ್ರಿ ಅಂತ ಹೇಳಿದ್ರೆ ಆ ಗೊಂದಲಗಳನ್ನು ಬಿಡಿಸುವಂತಹ ವ್ಯಕ್ತಿಗಳು ಬರುವ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿದೆ. ಯಾರೋ ಒಬ್ಬ ವ್ಯಕ್ತಿಯಿಂದ ನೀವು ನಿಮ್ಮ ಲೈಫ್ನ ನೀವು ಬಹಳಷ್ಟು ಏನಾದರೂ ಕಗ್ಗಂಟಾಗಿ ನೀವು ಮಾಡ್ಕೊಂಡಿದ್ರೆ ಆ ಕಗ್ಗಂಟು ಬಿಡಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ನೀವು ನಿಮ್ಮ ಆಹಾರನ, ನಿಮ್ಮ ಎನರ್ಜಿಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಲೈಫ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಮೇಜರ್ ಕಾರ್ಡ್ಗಳು 3 ಆಫ್ ಸ್ವಾರ್ಡ್ಸ್ ಬಂತು, ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಬಂತು ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನೇ ಮಾಡಿದ್ರೂ ಕೂಡ ಮೇಲೆ ಹೇಳೋದಕ್ಕೆ ಆಗೋದೇ ಇಲ್ಲ, ಮತ್ತು ಕೂಡ ಅದೇ ಆರೋಗ್ಯದ ಸಮಸ್ಯೆ ಇದೆಯೇನೋ ಅನ್ನುವಂತಹ ಮಾನಸಿಕ ಕುಗ್ಗೋದಕ್ಕೆ ಶುರು ಆಗುತ್ತೆ ನಿಮಗೆ. ಸೊ ಇಲ್ಲಿ ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಶಿವರಾತ್ರಿ ಕಳೆದ ನಂತರ ಯಾವ ವಿಚಾರಕ್ಕೆ ಅಂತ್ಯ ಇದೆ, ಯಾವ ವಿಚಾರ ಶುರುವಾತ್ ಆಗುವಂಥ ಸಾಧ್ಯತೆಗಳಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3ನೇ ಸ್ಟೋನ್ ಇರುವ ಕಾರ್ಡ್, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, 7 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ನಿಮ್ಮ ಲೈಫಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಧೈರ್ಯವಾಗಿ ಮುನ್ನುಗ್ಗೋಕೆ, ಅದು ಕೆಲಸ ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಚಾರ ಬಹಳಷ್ಟು ಕನಸುಗಳನ್ನು ಕಟ್ಟಿದ್ರಿ, ಬಟ್ ಆದರೆ ಆಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ ನಿಮ್ಮಲ್ಲೇ ಇದೆ. ಹಾಗೆ ಆಗೋದಕ್ಕೆ ನಾನು ಏನು ಮಾಡಬೇಕು ಅನ್ನುವಂಥ ಆ್ಯಕ್ಷನ್ಸ್ಗಳನ್ನ ನೀವು ತಗೊಳ್ಳೋದಕ್ಕೆ ಬಹಳಷ್ಟು ಕನ್ಫ್ಯೂಷನ್ಗಳು ಆಗಿದ್ರಿ. ಅದು ಯಾವುದಾದ್ರೂ ಒಂದು ವಿಚಾರ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಬಹಳಷ್ಟು ಗೋಲ್ನ ರೀಚ್ ಮಾಡಬೇಕು ಅಥವಾ ನಾನು ಹಿಂಗೆ ಬದುಕಬೇಕು, ನಾನು ಹೀಗೆ ಇರಬೇಕು ಅನ್ನುವಂಥ ಕನಸುಗಳೆಲ್ಲ ಇದೆ, ಬಟ್ ಆದರೆ ಆ ವಿಚಾರಕ್ಕೆ ಹೆಜ್ಜೆ ಇಡುವಂಥದ್ದು ನಿಮ್ಗೆ ಯಾಕೋ ಆ ದಾರಿಯಲ್ಲಿ ಹೋಗೋದಕ್ಕೆ ಅಥವಾ ಆ ಸಾಧನೆಗಳನ್ನು ಮಾಡೋದಕ್ಕೆ, ನಿಮ್ಮ ಜೀವನದಲ್ಲಿ ಅದನ್ನು ಆ ರೀತಿ ನಾವು ಬದುಕೋದಕ್ಕೆ ಬಹಳಷ್ಟು ಭಯಗಳನ್ನು ಪಟ್ಕೊಳ್ಳುವಂಥದ್ದು, ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು, ಆ್ಯಕ್ಷನ್ನೇ ತಗೊಳ್ಳಲ್ಲ. ಬಟ್ ಕನಸುಗಳನ್ನು ನಾನು ಹಿಂಗಿರ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಕನಸೆಲ್ಲ ಇದೆ. ಅದಕ್ಕೆ ಪ್ರೊಸೆಸಿಂಗ್ ಏನು ಬೇಕು, ನಾನು ಏನು ಮಾಡಬೇಕು ನನ್ನ ಜೀವನದಲ್ಲಿ, ನಾನು ಆ ಲೆವೆಲ್ಲಿಗೆ ಹೋಗೋದಕ್ಕೆ ನಾನು ಏನು ಮಾಡಬೇಕು ಅನ್ನುವಂತಹ ಒಂದು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದು, ಸರಿಯಾದ ಆ್ಯಕ್ಷನ್ಸ್ಗಳನ್ನ ನೀವು ತಗೊಳ್ಳೋದು, ಈ ಕೆಲಸಗಳು
ನೀವು ಮಾಡೋದೇ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಹಾಗೇನು ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಕಿರಿಕಿರಿಗಳು, ಬಹಳಷ್ಟು ಆಬ್ಸ್ಟಿಕಲ್ಸ್, ಏರುಪೇರುಗಳು ನಿಮ್ಮ ಜೀವನದಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಅಂದರೆ ಕೆಲವು ಒಳ್ಳೆಯ ಫ್ರೆಂಡ್ಶಿಪ್ ಆಗಿರುತ್ತೆ, ಹೊಸದಾಗಿ ಫ್ರೆಂಡ್ಶಿಪ್ ಆಗಿರುತ್ತೆ, ಅವ್ರ ಜೊತೆ ಕಿರಿಕಿರಿ ಮಾಡ್ಕೊಂಡು ಬಿಡೋದು, ಅಥವಾ ಕೆಲಸದ ಜಾಗದಲ್ಲಿ ಕಿರಿಕಿರಿ ಮಾಡ್ಕೊಂಡು ಬಿಡೋದು, ಬಹಳಷ್ಟು ಚೆನ್ನಾಗಿದ್ದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಬಹಳಷ್ಟು ಕಿರಿಕಿರಿ ಆಗುವಂಥದ್ದು. ಇಲ್ಲಿ ಯಾಕೆ ಅಂತ ಹೇಳಿದ್ರೆ 7 ಆಫ್ ಕಪ್ಸ್ ಬಂದಿದೆ. ಬಹಳಷ್ಟು ಕನ್ಫ್ಯೂಷನ್, ಅಂದರೆ ನಿಮ್ಮ ಜಾತಕದಲ್ಲಿ ಕೇತು ದಶಾಭುಕ್ತಿ ನಡೀತಾ ಇರ್ಬೋದು, ಅಥವಾ ರಾಹು ದಶಾಭುಕ್ತಿ ನಡೀತಾ ಇರಬಹುದು. ಇದರಿಂದ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಮಂಕ ರೀತಿಯಲ್ಲಿ ಕೂರುವಂಥದ್ದು, ಅಥವಾ ನಿಮಗೆ ನೀವೇ ಕನ್ಫ್ಯೂಷನ್ ಆಗುವಂಥದ್ದು, ಈ ಸಂಬಂಧ ಸರಿನಾ, ಈ ವ್ಯಕ್ತಿ ಸರಿನಾ ಇಲ್ವಾ ಅಂತೇಳಿ ಅನುಮಾನಗಳು ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಳೋದು, ನಿಮಗೆ ನೀವೇ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನಂತರದಲ್ಲಿ 5 ಆಫ್ ಕಪ್ಸ್ ಆಗಿರೋದ್ರಿಂದ ಇಲ್ಲಿ 6 ಆಫ್ ವಾಂಡ್ಸ್, ಅಂದರೆ ಇನ್ನು ಕೆಲವೇ ದಿನಗಳ ಕಾಲ ಈ ರೀತಿ ಇರುತ್ತೆ. ನಿಮ್ಮ ಏನಿದೆಯಲ್ಲ, ಆ್ಯಕ್ಷನ್ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ಯಾರು ಸರಿ ಯಾವ ತಪ್ಪು ಅನ್ನುವಂಥ ರೈಟ್ ಡಿಸಿಷನ್ ತೊಗೊಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರೊಟ್ಟಿಗೆ ಹೋದ್ರೂ ಕೂಡ ಆ ವ್ಯಕ್ತಿಗಳೊಟ್ಟಿಗೆ ನಿಮಗೆ ಕಿರಿಕಿರಿ ಆಗ್ಬೋದು, ಅಥವಾ ನಿಮ್ಮಿಂದ ಅವ್ರಿಗೆ ಕಿರಿಕಿರಿ ಆಗ್ತಾ ಇರಬಹುದು, ಈ ರೀತಿಗಳು. ಹಾಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಬಹಳಷ್ಟು ಏರುಪೇರುಗಳನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಬಹಳಷ್ಟು ಎಲ್ಲ ವಿಚಾರದಲ್ಲೂ ಕೂಡ ಹೇಗೆ ಅಂತ ಹೇಳಿದ್ರೆ, ಇನ್ನೇನೆಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡ್ಬಿಟ್ಟಿರ್ತೀರಿ, ಅದು ಆಗೋ ತನಕ ಬಂದು ಮತ್ತೆ ಆಗದೆ ಎಷ್ಟು ಕೈ ತಪ್ಪಿ ಹೋಗುವಂಥದ್ದಿದೆ. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಕನ್ಫ್ಯೂಷನು ಆಗಿರಬಹುದು. ಹಾಗೆ ಇಲ್ಲಿ ಏನಾಗುತ್ತೆ, ಒಂದಷ್ಟು ಬ್ಲ್ಯಾಂಕ್, ಈ ರೀತಿ ಪಾಸ್ಟಲ್ಲಿ ಆಗಿ ಟ್ರಾಮಾ, ಚೈಲ್ಡ್ಹುಡ್ ಟ್ರಾಮಾ ಆಗಿರಬಹುದು, ಇದೆಲ್ಲ ನಿಮ್ಮ ಪಾಸ್ಟಲ್ಲಿ ಆಗಿ ಏನಾಗ್ತಾ ಇರುತ್ತೆ, ಒಂದಷ್ಟು ನಿಮಗೆ ನೀವೇ ಬ್ಲ್ಯಾಂಕ್ ಮಾಡ್ಕೊಳ್ಳುವ ರೀತಿಯಲ್ಲಿ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವೇನಾದರೂ ಆಗಬೇಕು, ನಾನು ಈ ರೀತಿ ಹೋಗಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ, ನನ್ನ ಲೈಫಲ್ಲಿ ಈ ರೀತಿ ನಾನು ಸಾಧನೆ ಮಾಡಬೇಕು, ಅಥವಾ ಈ ರೀತಿಯೇ ನಾನು ಬದುಕಬೇಕು, ಇದು ನನ್ನ ಜೀವನಕ್ಕೆ ಬೇಕೇ ಬೇಕು, ಅದು ನಿಮ್ಮ ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಕೆಲಸಗಳಾಗಿರಬಹುದು, ನಿಮ್ಮ ಮದುವೆ ವಿಚಾರಕ್ಕಾಗಿರಬಹುದು, ಯಾವುದೇ ಒಂದು ವಿಚಾರದಲ್ಲಿ ನೀವೇನಾದರೂ ಆ್ಯಕ್ಷನ್ ತೊಗೊಂಡ್ರಿ ಅಂತ ಹೇಳಿದ್ರೆ, ಒಂದು ಗಟ್ಟಿ ದೃಢ ನಿರ್ಧಾರ ತೊಗೊಂಡು ಒಂದು ಸ್ಟೆಪ್ ಮುಂದೆ ಇಟ್ರಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ಈ ಏನಾಗಿದೆ ಶಿವರಾತ್ರಿ ಕಳೆದ ನಂತರ ನೀವು ನೋಡ್ತಿದ್ದೀವಿ ಅಂತಲೇ ತೋರಿಸುತ್ತೆ. ಇಲ್ಲಿ ಈಗ ಆಗ್ತಿರುವಂತಹ ಪರಿಸ್ಥಿತಿಗೆ ಅಂತ್ಯ ಯಾವುದು ಅಂತ ಹೇಳಿದ್ರೆ, ಸಂಬಂಧದಲ್ಲಿ ಏನಾದರೂ ಏರುಪೇರುಗಳಾಗ್ತಾ ಇದ್ದರೆ, ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಜಗಳಗಳು ಕಿರಿಕಿರಿಗಳಾಗ್ತಾ ಇದ್ದರೆ, ನಿಮಗೆ ಇಷ್ಟು ದಿವಸ ಏನು ಕನ್ಫ್ಯೂಷನ್ ಆಗ್ತಾ ಇತ್ತು, ಆ ಕನ್ಫ್ಯೂಷನ್ನಿಂದ ಮುಕ್ತಿಗಳೇ ಸಿಗ್ತಾ ಇರಲಿಲ್ಲ, ಅಥವಾ ನೀವು ಅಂದ್ಕೊಳ್ಳೋದೇ ಬೇರೆ ಮಾಡೋದೇ ಬೇರೆ ಅನ್ನುವಂಥ ರೀತಿಯಲ್ಲಿ ಆಗುವಂಥದ್ದು, ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಭಯ ಕಾಡುವಂಥದ್ದು, ಒಂದಷ್ಟು ನೆಗೆಟಿವ್ ನನ್ನಲ್ಲಿ ಏನೋ ಇದೆ ಅನ್ನುವಂತಹ ರೀತಿಯಲ್ಲಿ ಭಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ನಿಮ್ಮ ಲೈಫಲ್ಲಿ ಆಗುವಂಥದ್ದು, ಇಂಥ ವಿಚಾರಗಳಿಗೆ ಇದು ಈ ಶಿವರಾತ್ರಿ ಕಳೆದ ನಂತರ ಅಂತ್ಯ ಕಾಣುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತದೆ. ಮುಂದಿನ ದಿನಗಳು ಹೇಗಿದೆ ಅಂತ ಹೇಳಿದ್ರೆ, 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಸಂಭ್ರಮದ ವಾತಾವರಣಕ್ಕೆ ಹೋಗ್ತೀರಿ, ಬಹಳಷ್ಟು ವಿಚಾರಗಳು, ಬಹಳಷ್ಟು ವ್ಯವಹಾರಗಳನ್ನು ಮಾಡ್ತೀರಿ. ಹಾಗೆ ನಿಮ್ಮ ವಿಚಾರಕ್ಕೆ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗುವ ಸಾಧ್ಯತೆಗಳು, ಬಹಳಷ್ಟು ಹಾಡಿ ಹೊಗಳುವಂತಹ ಈ ಸಮಯ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೇ ಒಂದು ವಿಚಾರ ಆಗಿರಲಿ ದೃಢವಾಗಿ ನಿರ್ಧಾರ ತಗೊಂಡು ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ. ಆಗ ಪ್ರಕೃತಿ, ಯೂನಿವರ್ಸ್ ಕೂಡ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ. ನೀವು ನಮ್ಮದಂತಹ ದೇವರಿಗೆ ನಾನು ಈ ರೀತಿ ಆಗಬೇಕಪ್ಪ, ನಾನು ಆ ರೀತಿ ಆಗಬೇಕಪ್ಪ ಅಂತ ಹೇಳಿದ್ರೆ ಆತ ಏನು ಮಾಡ್ತಾನೆ, ಆ ರೀತಿ ಆಗಬೇಕಪ್ಪ ಅಂತ ನೀವು ಬೇಡ್ಕೊಂಡು ಸುಮ್ಮನಾಗಿರ್ತೀರಿ, ಆಮೇಲೆ ದೇವರನ್ನೇ ದೂರ್ತೀರಿ. ನಾನು ಎಲ್ಲ ಕೇಳ್ಕೊಂಡೆ, ಯಾಕೋ ನನ್ನ ಜೀವನದಲ್ಲಿ ಅದು ಮಾಡಲೇ ಇಲ್ಲ, ಯಾಕೋ ನನ್ನ ಜೀವನದಲ್ಲಿ ಅದು ಬರಲೇ ಇಲ್ಲ ಅಂತ ಹೇಳಿ, ಅದು ಬರೋದಕ್ಕೆ ನೀನೇನು ಮಾಡಬೇಕು ಅನ್ನೋಂಥ ಕಾಮನ್ ಯೋಚನೆನಾದರೂ ನೀವು ಮಾಡಬೇಕಲ್ವಾ. ನೀವು ಯೋಚನೆ ಮಾಡಿದ್ರೆ ಏನಾಗುತ್ತೆ, ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡಿದ್ರಿ ಆ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅಂತಲೇ ಕೆಲವು ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಬಂದುಬಿಡ್ತಾರೆ. ಅದು ಏನೇ ಆಗಿರಲಿ, ಏನೇ ಕೋರ್ಕೊಂಡಿರಲಿ, ನೀವೇನಾದರೂ ಕೋರ್ಕೊಂಡ್ರಿ ಅಂತ ಹೇಳಿದ್ರೆ ಒಳ್ಳೆ ಶುದ್ಧ ಮನಸ್ಸಿಂದ ಕೋರ್ಕೊಂಡು ಒಂದು ಹೆಜ್ಜೆ ನಾನು ಮುಂದೆ ಇಡ್ತೀನಿ, ನನ್ನ ಜೊತೆಗೆ ನೀನು ಕೈ ಹಿಡಿ ಅಂತ ಹೇಳಿ, ನೀವು ರಾಯರನ್ನ ಆರಾಧಿಸ್ತಿರೋ, ದತ್ತನ ಆರಾಧಿಸ್ತಿರೋ, ಈಶ್ವರನ್ನ ಆರಾಧಿಸ್ತಿರೋ, ಕೃಷ್ಣನ ಆರಾಧಿಸ್ತಿರೋ, ಯಾರನ್ನ ಆರಾಧಿಸ್ತಿರೋ, ಯಾವುದಾದ್ರೂ ದೇವಿನ ಆರಾಧಿಸ್ತಿರೋ, ಒಂದು ಹೆಜ್ಜೆ ನೀವು ಮುಂದೆ ಇಡಬೇಕಾಗತ್ತೆ. ಇಲ್ಲಿ ನೀವೇ ನಾನು ಅದು ಮಾಡಲಾ, ನಾನು ಇದನ್ನು ಮಾಡಲಾ ಅಂತ ಹೇಳಿ ನೀವೇ ಕನ್ಫ್ಯೂಷನಲ್ಲಿ ಕೂತ್ಕೊಂಡಾಗ ಆಗ ಯೂನಿವರ್ಸ್ ಕೂಡ ನೀವು ಏನು ಹೊರಗಡೆ ಹಾಕ್ತಿರ್ತೀರಿ ಅದನ್ನೇ ಅದು ಕೂಡ ಮಾಡ್ತಾ ಇರುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಒಳ್ಳೆಯ ಆಪರ್ಚುನಿಟಿ, ಹೊಸ ಅವಕಾಶ ನಿಮ್ಮ ಜೀವನದಲ್ಲಿ ಇದೆ. ಅದ್ಭುತವಾದಂಥ ಅದೃಷ್ಟದ ದಿನನೇ ಅಂತ ಹೇಳ್ಬೋದು. ಇದು ನಿಮ್ಮ ಹಣಕಾಸಿನ ವಿಚಾರದಲ್ಲೇ ಅತಿ ಹೆಚ್ಚಾಗಿ ನಾನು ನೋಡಬಹುದು. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಔಟ್ಕಮ್ ಬಂದಿರೋದ್ರಿಂದ
ಶಿವರಾತ್ರಿ ಕಳೆದ ನಂತರ ಏನಿದೆಯಲ್ಲ, ಯಾವ ವಿಚಾರಕ್ಕೆ ಅಂತ್ಯ ಅಂತ ಹೇಳಿದ್ರೆ, ಎಷ್ಟೆಲ್ಲ ಮಾನಸಿಕವಾಗಿ ನಿಮ್ಮ ಸಂಬಂಧಗಳಲ್ಲಿ ನೋವನ್ನು ಅನುಭವಿಸ್ತಾ ಇದ್ರಿ, ಎಷ್ಟೆಲ್ಲ ನಿಮ್ಮ ತಲೆಯಲ್ಲಿ ಬಹಳಷ್ಟು ಪ್ರೆಷರ್ ಹೆಚ್ಚಾಗಿತ್ತು ಅಂತ ವಿಚಾರಕ್ಕೆ ಅಂತ್ಯ ಒಂದು ಕಾಣ್ತಾ ಇದೆ. ದಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇಷ್ಟು ದಿನ ಎಲ್ಲ ಏನು ಅನುಭವಿಸಿದ್ರಿ ಅಲ್ವಾ, ಅದಕ್ಕೆ ಅಂತ್ಯ ಕಂಡು ಮತ್ತೆ ನೀವು ಒಂದು ಹೆಜ್ಜೆ ನೀವು ಮುಂದೆ ಇಡಬೇಕಾಗತ್ತೆ. ನಮ್ಮ ಲೈಫಲ್ಲಿ ನಾನು ಈ ರೀತಿ ಬದುಕಬೇಕು ಅನ್ನುವಂತಹ ಸ್ಟೆಪ್ನ ಮುಂದೆ ಇಟ್ಟು ಹೋದರೆ ಆಗ ಭಗವಂತನು ನಿಮ್ಮ ಜೀವನಕ್ಕೆ ಕೈ ಜೋಡಿಸ್ತಾನೆ ಅಂತಲೇ ಹೇಳ್ಬೋದು. ಸೊ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ಇಲ್ಲಿ, ಕೋರ್ಟ್ ಹೌಸ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ನ್ಯಾಯವಾಗಿ ಏನು ಸಿಗಬೇಕಾಗಿತ್ತು ನಿಮ್ಮ ಜೀವನದಲ್ಲಿ, ಏನು ಸಿಗಬೇಕಾಗಿತ್ತು, ಅದು ಯಾರೇ ಅನ್ಯಾಯ ಮಾಡಿರಲಿ, ಅಥವಾ ನಿಮ್ಮ ಹತ್ರ ದುಡ್ಡು ದೋಚಿ ಹೋಗಿರಬಹುದು, ಅಥವಾ ನಿಮ್ಮ ಸಂಬಂಧದ ಬೆಲೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ನಿಮಗೆ ಒಂದಷ್ಟು ಶೇಮ್ ಆಗುವ ರೀತಿಯಲ್ಲಿ ಮಾತನಾಡುವಂಥದ್ದು, ಇಗ್ನೋರ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ನಿಮಗೆ ಏನೆಲ್ಲ ನೋವುಗಳನ್ನು ಯಾರಾದರೂ ಕೊಟ್ಟಿದ್ರೆ, ಅದು ಶತ್ರುಗಳಾಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅವರಿಗೆ ತಕ್ಕ ನ್ಯಾಯ ಸಿಗುವಂತಹ ಸಾಧ್ಯತೆಗಳು ಕೂಡ ಈ ಶಿವರಾತ್ರಿ ಕಳೆದ ನಂತರ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ.